ಕನ್ನಡ ಚಿತ್ರರಂಗದಲ್ಲಿ ಪ್ರೇಕ್ಷಕರಿಗೆ ಅಪ್ಯಾಯಮಾನ ಅನುಭವ ನೀಡುವಲ್ಲಿ ದಿನಕರ್ ತೂಗುದೀಪರವರು ತಮ್ಮದೇ ಆದ ಒಂದು ಶೈಲಿಯನ್ನು ರೂಪಿಸಿಕೊಂಡಿದ್ದಾರೆ. ಅವರ ಹಳೆಯ ಸಿನಿಮಾಗಳನ್ನು ನೋಡಿದರೆ ಕಥೆಯ ಹೃದಯ ಭಾಗವನ್ನು ಉಳಿಸಿಕೊಂಡು ಅದರ ಸುತ್ತ ಲವ್ ಆ್ಯಂಗಲ್, ಕಾಮಿಡಿ ಮತ್ತು ಎಮೋಷನ್ ಮೂಮೆಂಟ್ಸ್ಗಳನ್ನು ಜೋಡಿಸುವ ಅವರ ವಿಶೇಷ ಶೈಲಿ ನಮಗೆ ಗೋಚರಿಸುತ್ತದೆ. ರಾಯಲ್ ಕೂಡ ಈ ಮಾದರಿಯ ಚಿತ್ರವಾಗಿದ್ದು, ದಿನಕರ್ ಅವರ ಕಂಬ್ಯಾಕ್ ಚಿತ್ರವಾಗಿ ಪ್ರೇಕ್ಷಕರಲ್ಲಿ ನಿರೀಕ್ಷೆ ಮೂಡಿಸಿತ್ತು. ಈ ಚಿತ್ರದಲ್ಲಿ ಹೀರೋ ದೊಡ್ಡ ಆಂಬಿಷನ್ ಇಟ್ಟುಕೊಂಡಿದ್ದಾನೆ, ಆದರೆ ಅದನ್ನು ಸಾಧಿಸಲು ಸಾಧ್ಯವಾದ ಮಾರ್ಗಗಳನ್ನು ಅನುಸರಿಸುತ್ತಾನೆ. ಹೀರೋ ಮತ್ತು ಹೀರೋಯಿನ್ ನಡುವಿನ ಪ್ರೇಮ ಕಥೆ ಗೋವಾದಲ್ಲಿ ನಡೆಯುತ್ತಿದ್ದು, ಅವರ ಬ್ರೇಕಪ್ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ತೋರಿಸಲಾಗಿದೆ. ಆದರೆ ಕೆಲವು ಸನ್ನಿವೇಶಗಳಲ್ಲಿ ಅವರ ಕೆಮಿಸ್ಟ್ರಿ ಸರಿಯಾಗಿ ಕೆಲಸ ಮಾಡಿಲ್ಲ, ಆದರೆ ಮತ್ತೆ ಕೆಲವು ಕಡೆ ಅದ್ಭುತವಾಗಿ ಮೂಡಿಬಂದಿದೆ. ಇನ್ನು ಹೀರೋ ತನ್ನ ಆಂಬಿಷನ್ ಸಾಧಿಸಲು ಹೊರಟಾಗ ಅವನಿಗೆ ದೊರಕುವ ಆಶ್ಚರ್ಯಕರ ಸಂದರ್ಭಗಳು, ಅವುಗಳನ್ನು ನಿಭಾಯಿಸುವ ವಿಧಾನ, ಈ ಎಲ್ಲವೂ ಸಿನಿಮಾಗಳನ್ನು ಇಂಟ್ರೆಸ್ಟಿಂಗ್ ಆಗಿ ಮಾಡುತ್ತದೆ. ಇನ್ನು ಈ ಸಿನಿಮಾದ ಯಶಸ್ಸಿನ ಗುಟ್ಟೇನು? ಇತ್ತೀಚಿನ ದಿನಗಳಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಗ್ಲಾಮರ್, ಫೈಟ್ ಮತ್ತು VFX ಅನ್ನು ಪ್ರಧಾನ ಅಂಶಗಳಾಗಿ ಬಳಸಲಾಗುವಾಗ ದಿನಕರ್ ತೂಗುದೀಪರವರು ಅದನ್ನು ಬಿಟ್ಟು ಕಥೆಯನ್ನೇ ಹೃದಯ ಭಾಗವನ್ನಾಗಿ ಮಾಡಿ ಅದರ ಸುತ್ತ ಲವ್ ಆ್ಯಂಗಲ್, ಕಾಮಿಡಿ ಸನ್ನಿವೇಶಗಳು ಮತ್ತು ಎಮೋಷನ್ ಫ್ಲ್ಯಾಶ್ಬ್ಯಾಕ್ ಅನ್ನು ಕಟ್ಟಿರುವುದು ಚಿತ್ರದ ಮೆಲುಕು. ಚಿತ್ರದಲ್ಲಿ ಹೀರೋ ತಾಯಿಯ ಪಾತ್ರ ಅತ್ಯಂತ ಪ್ರಭಾವಶಾಲಿಯಾಗಿದ್ದು, ಆ ಪಾತ್ರದ ಸುತ್ತ ಹಣೆಯಲಾದ ಫ್ಲ್ಯಾಶ್ಬ್ಯಾಕ್ ಕತೆ ಪ್ರೇಕ್ಷಕರಿಗೆ ಭಾವನಾತ್ಮಕವಾಗಿ ಸ್ಪಂದಿಸಲು ಕಾರಣವಾಗುತ್ತದೆ. ಕಥೆಯ ಲೇಯರ್ ವೈಸ್ ಅನಾವರಣವಾಗುವ ರೀತಿ ಸಿನಿಮಾದ ಬಲವಾದ ಅಂಶಗಳಲ್ಲೊಂದು. ಹೀರೋ ಪಾತ್ರದಲ್ಲಿ ವಿರಾಟ್ ತಮ್ಮ ಸಾಧ್ಯತೆಗಳನ್ನು ಬಳಸಿಕೊಂಡಿದ್ದಾರೆ, ಆದರೆ ಕೆಲವು ಕಡೆಗಳಲ್ಲಿ ಅವರ ನಟನೆಯು ಸ್ವಲ್ಪ ಅಸಹಜವಾಗಿದೆಯಂತೆ ಅನಿಸುತ್ತದೆ. ಅವರ ಪರ್ಫಾರ್ಮೆನ್ಸ್ ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಬಹುದಾಗಿತ್ತು. ಚಿತ್ರದ ಸಂಭಾಷಣೆಗಳು ಬಹಳ ಸೂಕ್ತವಾಗಿದ್ದು, ಪಾತ್ರಗಳಿಗೆ ಜೀವ ತುಂಬುವ ಕಾರ್ಯ ಮಾಡಿವೆ. ಹಾಡುಗಳ ಅರ್ಥಗರ್ಭಿತ ಸಾಹಿತ್ಯ ಪ್ರೇಕ್ಷಕರನ್ನು ರಂಜಿಸುವಲ್ಲಿ ಯಶಸ್ವಿಯನ್ನು ಪಡೆದಿದೆ. ಚಿತ್ರದಲ್ಲಿ ಅನಾವಶ್ಯಕವಾಗಿ ಕೆಲವು ಫೈಟ್ ಸೀನ್ಗಳು ಸೇರಿಸಿದ್ದು, ಅದರಿಂದ ಸಿನಿಮಾದ ಫ್ಲೋ ಹಾಳಾಗಿದೆ ಅಂತ ನನಗನ್ನಿಸಿತು. ಉದಾಹರಣೆಗೆ, ಹೀರೋ ವಿಲನ್ ಅನ್ನು ಎದುರುಗೊಂಡಾಗ ಅನಗತ್ಯ ಹೋರಾಟದ ದೃಶ್ಯಗಳು ನೈಜತೆಯನ್ನು ಕುಂದಿಸಿವೆ, ಆದರೆ ಹೀರೋ ತನ್ನ ಬೋರ್ಡ್ ಮೆಂಬರನ್ನು ರಕ್ಷಿಸುವ ದೃಶ್ಯಗಳು ತೀವ್ರವಾಗಿ ಎಂಗೇಜಿಂಗ್ ಆಗಿದೆ. ಕಥೆಯ ಕಾಮಿಡಿ ಎಲಿಮೆಂಟ್ಸ್ ಬಹಳ ನೈಸರ್ಗಿಕವಾಗಿದ್ದು, ಜನರನ್ನು ನಗಿಸುವಲ್ಲಿ ಯಶಸ್ವಿಯಾಗಿವೆ. ಇನ್ನು ದಿನಕರ್ ಅವರ ಕಂಬ್ಯಾಕ್ ಯಶಸ್ವಿಯಾಗಿದೆಯಾ? ಸಾರಥಿ ನಂತರ ದಿನಕರ್ ತೂಗುದೀಪರವರು ಸುಮಾರು 12ರಿಂದ 13 ವರ್ಷಗಳ ಗ್ಯಾಪ್ ತೆಗೆದುಕೊಂಡಿದ್ದರು. ಈ ಚಿತ್ರ ಅವರ ಕಂಬ್ಯಾಕಿಗೆ ಬೇಕಾದ ಶಕ್ತಿ ಒದಗಿಸುತ್ತದಾ ಎಂಬ ಪ್ರಶ್ನೆಗೆ ಉತ್ತರ ಹೌದು. ಇತ್ತೀಚೆಗೆ ಕನ್ನಡ ಚಿತ್ರರಂಗದಲ್ಲಿ ಉತ್ತಮ ಸಿನಿಮಾಗಳು ಬರುತ್ತಿರುವ ಈ ಸಂದರ್ಭದಲ್ಲಿ ರಾಯಲ್ ಕೂಡ ಅದೇ ಹಾದಿಯಲ್ಲಿ ನಡೆಯುತ್ತದಾ ಎಂಬುದನ್ನು ಕಾದು ನೋಡಬೇಕಾಗಿದೆ. ಫೈನಲ್ ವರ್ಡಿಕ್ಟ್: ರಾಯಲ್ ಸಿನಿಮಾ ಕಥೆಯಲ್ಲಿರಬಹುದು, ಕಾಮಿಡಿಯಲ್ಲಿರಬಹುದು ಮತ್ತು ಫ್ಲ್ಯಾಶ್ಬ್ಯಾಕ್ ಸ್ಟೋರೀಸಲ್ಲಿರ್ಬೋದು, ಒಟ್ಟಾರೆಯಾಗಿ ಜನರನ್ನು ರಂಜಿಸಿದೆ ಅಂತ ನಾನು ಅಂದ್ಕೊಳ್ತೀನಿ. ನೀವು ಈ ಸಿನಿಮಾ ನೋಡಿದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅಭಿಪ್ರಾಯ ಹಂಚಿಕೊಳ್ಳಿ. ಇನ್ನೊಂದು ವಿಮರ್ಶೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್.